ಹೆಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಮತ್ತಿನ್ಯಾಕೆ ತಡ ಅಲ್ವಾ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಏನೇನು ಮಾಡಿದೆ ಅಂತೇಳಿ ನೋಡುವ. ಇವತ್ತು ಫ್ರೈಡೇ ಆಗಿದ್ದರಿಂದ ಮಾರ್ನಿಂಗ್ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಮಾಡುವ ಅಂಥೇಳಿ ಅಂದ್ಕೊಂಡ್ರೆ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಆಗುವಷ್ಟೊತ್ತಿಗೆ ಸಂಜೆ ಆಗ್ತದೆ. ಆಮೇಲೆ ದೇವರ ಪೂಜೆ ಎಲ್ಲ ಮಾಡಲಿಕ್ಕೆ ಕೂಡ ತಡ ಆಗ್ತದೆ ಅಂಥೇಳಿ ಮನೆಯಲ್ಲಿರುವವರು ಹೇಳುವುದಕ್ಕಿಂತ ಮುಂಚೆ ನಾನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಎಲ್ಲ ಕ್ಲೀನ್ ಆದ ನಂತರ ಹೊರಗಡೆ ಬಂದೆ. ಹೊರಗಡೆ ಬರುವಾಗ ನಮ್ಮ ನಾಯಿಗಳ ಡ್ಯಾನ್ಸ್ ನೋಡ್ತಾ ಇದ್ದೀರಾ ಅಲ್ಲ, ಒಮ್ಮೆ ನನ್ನನ್ನು ಬಿಡು ಮಾರಾಯ್ತಿ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಒಮ್ಮೆ ನಾಯಿಯನ್ನು ಬಿಟ್ಟು ಸೀಟೌಟನ್ನು ಚಂದ ಮಾಡಿ ಗುಡಿಸಿ ಕ್ಲೀನ್ ಮಾಡುವ ಅಂತೇಳಿ ಬಂದೆ. ನಾಯಿಯನ್ನು ಅಲ್ಲಿಯೇ ಕಟ್ಟೋದ್ರಿಂದ ನಾಯಿಯ ಕೂದಲೆಲ್ಲ ಬಿದ್ದಿರ್ತದೆ, ಹಾಗೆ ಮಳೆಯೆಲ್ಲ ಬರ್ತಾ ಇರೋದ್ರಿಂದ ಮಳೆಯ ನೀರೆಲ್ಲ ಹಾರಿ ಕೆಸರಾಗಿರ್ತದೆ. ನಾಯಿ ಕೂಡ ಸಿಟೌಟ್ನ ಮೇಲೆ ಓಡಾಡೋದ್ರಿಂದ ಕಾಲಿನ ಹೆಜ್ಜೆಯ ಗುರುತುಗಳೆಲ್ಲ ಇರ್ತದೆ. ಹಾಗಾಗಿ ಸರ್ಪೆಲ್ಲ ಹಾಕಿ ಚಂದ ಮಾಡಿ ಕ್ಲೀನ್ ಮಾಡ್ತಾ ಇದ್ದೇನೆ. ಹಾಗೆಯೇ ನಾನು ಹೊರಗಡೆ ಇರುವಷ್ಟು ಹೊತ್ತು ಮಾತ್ರ ನಾಯಿಯನ್ನು ಬಿಡ್ತೇನೆ. ನಾನು ಹೊರಗಡೆ ಇದ್ದಷ್ಟು ಹೊತ್ತು ಮಾತ್ರ ಅವರು ಅವರಷ್ಟಿಗೆ ಆಟ ಆಡ್ತಾ ಇರ್ತಾರೆ. ಇಲ್ಲವಾದಲ್ಲಿ ನಾನು ಒಳಗೆ ಹೋದೆ ಅಂತ ಹೇಳಿದ್ರಿ ಅವರು ಗಾಡಿಯ ಪಾರ್ಟ್ಸ್ನೆಲ್ಲ ಹಾಳು ಮಾಡ್ತಾರೆ. ಲಾಸ್ಟ್ ಟೈಮ್ ಕೂಡ ನನ್ನ ಕಾರ್ನ ಬಂಪರ್ ಎಲ್ಲ ಕಚ್ಚಿ ಹಾಳು ಮಾಡಿದರು. ಅದಾದ ನಂತರ ಅವರನ್ನು ನನಗೆ ಹೊರಗಡೆ ಬಿಡಲಿಕ್ಕೇನು ಕೂಡ ಭಯ ಆಗ್ತದೆ. ಹಾಗಾಗಿ ನಾನು ಹೊರಗಡೆ ಇದ್ದಷ್ಟು ಹೊತ್ತು ಮಾತ್ರ ಅವರನ್ನು ಆಟ ಆಡಲಿಕ್ಕೆ ಬಿಡ್ತೇನೆ. ಹಾಗೆ ನೋಡಿಲಿ, ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ, ಒಬ್ಬರೊಬ್ಬರೇ ಬಂದು ನಾನು ಕ್ಲೀನ್ ಮಾಡಿದಲ್ಲಿ ಎಲ್ಲ ಹೆಜ್ಜೆ ಮೂಡಿಸ್ತಾ ಇದ್ದಾರೆ. ಮತ್ತು ಈಗ ಮುಂಚೆಯಷ್ಟು ಸತಾಯಿಸೋದಿಲ್ಲ. ನಾನು ಹೇಳಿದ ಕೂಡಲೇ ಬಂದು ಅವರವರ ಪ್ಲೇಸ್ನಲ್ಲಿ ಕೂತ್ಕೊಳ್ತಾರೆ. ಮುಂಚೆ ಆದರೆ ನಾನು ಕಟ್ಟಲಿಕ್ಕೆ ಬರ್ತೇನೆ ಅಂತ ಹೇಳಿದ ಕೂಡಲೇ ಒಬ್ಬರೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಓಡಿ ಹೋಗ್ತಾ ಇದ್ದರು. ಆದರೆ ಈಗ ಅಷ್ಟು ಸತಾಯಿಸೋದಿಲ್ಲ. ನೋಡಿಲಿ, ನೀವೇ ನೋಡ್ತಾ ಇದ್ದೀರಲ್ಲ, ಅವರಷ್ಟಕ್ಕೆ ಅವರು ಬಂದು ಅವರ ಪ್ಲೇಸ್ನಲ್ಲಿಯೇ ಕೂತ್ಕೊಳ್ತಾರೆ. ಹಾಗೆ ಅದಾದ ನಂತರ ನಾನು ಇನ್ನು ಸ್ವಲ್ಪ ಪೆಂಡಿಂಗ್ ಇದ್ದದನ್ನೆಲ್ಲ ಕ್ಲೀನ್ ಮಾಡಿ, ಇನ್ನು ಆಫೀಸ್ಗೆ ಕೂಡ ತಡ ಆಗ್ತದಲ್ಲ, ಆಫೀಸ್ಗೆ ತಯಾರಾಗುವ ಅಂಥೇಳಿ ಎನಿಸಿ ಮನೆಯೊಳಗೆ ಹೋದೆ. ಇನ್ನು ಮಾರ್ನಿಂಗ್ನ ರೊಟೀನ್ ಎಲ್ಲರಿಗೂ ಗೊತ್ತುಂಟಲ್ಲ, ನಾರ್ಮಲಿ ಬ್ರಷ್ ಮಾಡೋದು, ಫ್ರೆಶ್ ಆಗೋದು. ನಾನು ಕೂಡ ಹಾಗೆಯೇ ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಆಗಿ ಒಮ್ಮೆ ಚಹಾ ಕುಡಿಯುವ ಅಂಥೇಳಿ ಎನಿಸಿದೆ. ನಾನು ಎದ್ದು ಬ್ರಷ್ ಎಲ್ಲ ಮಾಡುವಷ್ಟೊತ್ತಿಗೆ ಅಮ್ಮ ಕೂಡ ಎದ್ದು ಬಂದು ಚಹಾ ಮಾಡ್ತಾಯಿದ್ರು. ಆದರೆ ನನ್ನ ಮಗಳು ನೋಡಿ ಇಲ್ಲಿ ಎಷ್ಟು ಚಂದ ನಿದ್ದೆ ಮಾಡಿದ್ದಾಳೆ ಅಂಥೇಳಿ. ಅವಳಿಗೆ ಸ್ವಲ್ಪ ಜ್ವರ ಕೂಡ ಇತ್ತು, ಹಾಗಾಗಿ ಚಂದ ಮಲಗಲಿ ಅಂತ ಬಿಟ್ಟಿದ್ದೇನೆ. ಇನ್ನು ಒಮ್ಮೆ ರೂಮನ್ನು ಒಮ್ಮೆ ಕ್ಲೀನ್ ಮಾಡ್ಕೊಳ್ಳುವ ಅಂತೇಳಿ, ಇನ್ನು ಮಗಳು ಎದ್ದ ನಂತರ ರೂಮನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು. ಅಷ್ಟೊತ್ತಿಗೆ ಅಟ್ಲೀಸ್ಟ್ ಬೆಡ್ ಆದರೂ ಕ್ಲೀನ್ ಮಾಡಿ ಹಾಸಿಗೆ ಎಲ್ಲ ಮಡಿಚಿಟ್ಟು ಹೋಗುವ ಅಂತೇಳಿ ಬಂದೆ. ಇನ್ನು ಆಫೀಸ್ನಿಂದ ಬಂದಾದ ನಂತರ ಮಗಳನ್ನು ಶಾಲೆಗೆ ಕಳಿಸಬೇಕಾಗ್ತದೆ. ನಾನು ಬರುವಾಗಲೇ ತಡ ಆಗಿರ್ತದೆ. ಅವಸರದಲ್ಲಿ ಮಗಳನ್ನು ಹೊರಡಿಸಿ ಕಳಿಸಬೇಕಾಗ್ತದೆ. ಅದಾದ ನಂತರ ನನಗೆ ಬೇರೆ ಯಾವ ಕೆಲಸ ಮಾಡಲಿಕ್ಕೆ ಕೂಡ ಮನಸ್ಸಾಗೋದಿಲ್ಲ. ಹಾಗಾಗಿ ಆಫೀಸ್ಗೆ ಹೋಗುವ ಮುಂಚೆಯೇ ಕೆಲಸವೆಲ್ಲ ಮಾಡಿ ತಯಾರು ಮಾಡಿ ಇಟ್ಟು ಹೋಗ್ತಾ ಇದ್ದೇನೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಮ್ಮನ ಬಿಸಿ ಬಿಸಿ ಚಹಾ ಕೂಡ ರೆಡಿ ಆಯಿತು. ನಾನು ಅಡುಗೆ ಕೋಣೆಗೆ ಹೋಗಿ ಚಹಾ ಕುಡಿಯುವ ಅಂತೇಳಿ ಭಾವಿಸಿದೆ. ಆದರೆ ಚಹಾ ತುಂಬಾ ಬಿಸಿತು. ಆಗಷ್ಟೇ ಅಮ್ಮ ಚಹಾ ಮಾಡಿ ಇಳಿಸಿದಷ್ಟೇ. ಹಾಗೆ ಮಗಳಿಗೆ ಸ್ನ್ಯಾಕ್ಸಿಗೆ ಬೇಕಾದ ತಿಂಡಿಯನ್ನು ಕೂಡ ಅಮ್ಮ ತಯಾರು ಮಾಡ್ತಾ ಇದ್ದಾರೆ. ಇನ್ನು ಈ ಚಹಾ ಅಂತೂ ಈ ತಕ್ಷಣಕ್ಕೆ ಕುಡಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಚಹಾನ್ನು ಗ್ಲಾಸಿಗೆ ಹಾಕಿಟ್ಟು ನಾನು ಡ್ರೆಸ್ ಎಲ್ಲ ಹಾಕಿ ರೆಡಿಯಾಗಿ ಬರುವ ಅಂತೇಳಿ ಹೋದೆ. ಚಹಾ ತಣ್ಣಗಾಗುವಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿ ಬಂದೆ. ಇಲ್ಲದಿದ್ದರೆ ಚಹಾನು ಆರಿಸ್ಕೊಳ್ತಾ ಕೂತ್ಕೊಂಡ್ರೆ ನನಗೆ ಆಫೀಸ್ಗೆ ತಡ ಆಗ್ತದೆ. ಹಾಗೆ ಇಲ್ಲಿ ನಾ ಬರುವಷ್ಟೊತ್ತಿಗೆ ಚಹಾ ಕೂಡ ತಣ್ಣಗಾಗಿತ್ತು. ಇನ್ನು ಆಫೀಸ್ಗೆ ಹೊರಡುವ ಅಂತೇಳಿ ಎನಿಸುವಷ್ಟೊತ್ತಿಗೆ ಒಮ್ಮೆ ಜೋರಾಗಿ ಮಳೆ ಬಂತು. ಮಳೆಯೆಲ್ಲ ಕಡಿಮೆ ಆದ ನಂತರವೇ ಹೋಗುವ ಅಂತೇಳಿ ನಿಂತೆ. ಹಾಗೆ ನೋಡಿ, ಇಲ್ಲಿ ಹೊರಗಡೆ ನಮ್ಮ ಮನೆಯ ಹತ್ತಿರ ಎಷ್ಟು ಗ್ರೀನರಿ ಆಗಿದೆ ಅಂಥೇಳಿ, ಯಾಕೆಂದರೆ ಅಷ್ಟು ಮಳೆ ಬರ್ತಾ ಉಂಟು. ಹಾಗೆ ಈಗ ಮಳೆ ಸ್ವಲ್ಪ ಕಡಿಮೆ ಇದೆ ಅಲ್ಲ, ಅಷ್ಟೊತ್ತಿಗೆ ನಾನು ಆಫೀಸ್ಗೆ ಹೋಗಿ ಸೇರ್ತೇನೆ ಅಂಥೇಳಿ ನನ್ನ ಅಂಬಾರಿನ ತಗೊಂಡು ನಾನು ಆಫೀಸ್ಗೆ ಹೊರಟೆ. ಫೈನಲಿ ನಾನು ಬಂದು ಆಫೀಸ್ಗೆ ಕೂಡ ರೀಚ್ ಆದೆ. ಇಲ್ಲಿ ವರ್ಕ್ ಕೂಡ ಸ್ಟಾರ್ಟ್ ಆಯಿತು. ನನ್ನ ಇಂದಿನ ವಿಡಿಯೋಗಳನ್ನು ನೋಡಿದವರಿಗೆ ಗೊತ್ತುಂಟು ನಾನು ಎಲ್ಲಿ ವರ್ಕ್ ಮಾಡೋದು ಅಂತೇಳಿ. ನಾನು ಕಾಶಿಪಟ್ಟಣದ ಒಂದು ಮಿಲ್ಕ್ ಸೊಸೈಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಮಿಲ್ಕ್ ಸೊಸೈಟಿ ಅಂತ ಹೇಳಿದರೆ ಟೈಮಿಂಗ್ಸ್ ಹೇಳಬೇಕು ಅಂತಲೇ ಇಲ್ಲಲ್ಲ. ಮಾರ್ನಿಂಗ್ ಬೇಗ ಇರ್ತದೆ ಕೆಲಸ, ಮತ್ತು ಈವ್ನಿಂಗ್ ಇರ್ತದೆ. ನಮಗೆ ಇಲ್ಲಿ ಮಾರ್ನಿಂಗ್ 6:45 8 o'clock ತನಕ ಕೆಲಸ ಇರ್ತದೆ. ಹಾಗೆ ಸಂಜೆ 4:45 6 o'clock ತನಕ ಕೆಲಸ ಇರ್ತದೆ. ಫೈನಲಿ ನಾನು ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರುವಷ್ಟೊತ್ತಿಗೆ ನನ್ನ ಮಗಳು ಕೂಡ ಯೂನಿಫಾರ್ಮ್ ಎಲ್ಲ ಹಾಕಿಕೊಂಡು ತಯಾರಾಗಿದ್ಲು. ಇನ್ನು ಅವಳಿಗೆ ತಲೆಯೆಲ್ಲ ಬಾಚಿ ಹೊರಡಿಸುವುದೊಂದೇ ನನ್ನ ಕೆಲಸ ಆಗಿತ್ತು. ನಾನು ಕೆಲಸದಿಂದ ಬರುವಾಗನೇ 8:25 ಆಗಿರ್ತದೆ. ನನ್ನ ಕೆಲಸ ಮುಗಿಯುವಾಗ 8 ಗಂಟೆ ಆಗ್ತದೆ. ಮತ್ತು ಕೆಲವೊಂದು ರಿಪೋರ್ಟ್ಸ್ ಎಲ್ಲ ತೆಗೆದಿಟ್ಟು ಬರುವಷ್ಟೊತ್ತಿಗೆ 8:25 ಆಗ್ತದೆ. ಇನ್ನು 8:30ಗೆ ಮಗಳ ರಿಕ್ಷಾ ಕೂಡ ಬರ್ತದೆ. ಹಾಗಾಗಿ ಅವಳು ನಾನು ಮನೆಗೆ ಹೋಗೋದಕ್ಕೂ ಮುಂಚೆ ಟಿಫನ್ ಎಲ್ಲ ಮಾಡಿ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿಯಾಗಿರ್ತಾಳೆ. ಆದರೆ ತಲೆ ಬಾಚಲಿಕ್ಕೆ ಒಂದು ಗೊತ್ತಾಗೋದಿಲ್ಲ. ಹಾಗೆ ನಾನು ಮನೆಗೆ ಹೋಗಿ ಅವಳನ್ನು ತಲೆಯೆಲ್ಲ ಬಾಚಿ ನಂತರ ಹೊರಡಿಸೋದು.
ಅವಳಿಗೆ 2-3 ಡೇಸಿಂದ ಜ್ವರ ಇತ್ತು, ಹಾಗಾಗಿ ಸ್ಕೂಲ್ಗೆ ಕೂಡ ರಜೆ ಮಾಡಿಸಿದ್ದೆ. ಬಟ್ ಇವತ್ತು ಸ್ವಲ್ಪ ಹುಷಾರಾಗಿದ್ದಾಳೆ, ಹಾಗಾಗಿ ಇವತ್ತು ಕಳಿಸುವ ಅಂತೇಳಿ. ಒಂದು 2 ದಿವಸ ರಜೆ ಮಾಡಿದರು ಅಂತ ಹೇಳಿದರೆ ಮತ್ತೆ ಶಾಲೆಗೆ ಹೋಗಲಿಕ್ಕೆ ಉದಾಸೀನ ಮಾಡ್ತಾರೆ. ಹೋಗಲಿಕ್ಕೆ ಮಾತ್ರ ಅಲ್ಲ, ಹೋಮ್ವರ್ಕ್ ಕೂಡ ಮಾಡಲಿಕ್ಕೆ ಕೇಳೋದಿಲ್ಲ, ಬಾಯಿ ಬಿಟ್ಟು ಬಿಟ್ಟು ಸಾಕಾಗ್ತದೆ. ಹಾಗೆಯೇ ಜ್ವರ ಕಮ್ಮಿ ಆಗಿದೆ ಅಂತ ಹೇಳಿದ ಕೂಡಲೇ ನೆಗ್ಲೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ. ಹಾಗಾಗಿ ಅವಳದು ಮೆಡಿಸನ್ ಎಲ್ಲ ಕೊಟ್ಟು, ಅವಳ ಬ್ಯಾಗ್ನಲ್ಲಿ ಕೂಡ ಮೆಡಿಸನ್ ಇಟ್ಟು, ಅವಳ ಮ್ಯಾಮ್ಗೆ ಕೂಡ ಕಾಲ್ ಮಾಡಿ ತಿಳಿಸಿ ಅವಳನ್ನು ಸ್ಕೂಲ್ಗೆ ಕಳಿಸಿದೆ. ಮಗಳು ಸ್ಕೂಲ್ಗೆ ಹೋದ ನಂತರ ನಾನು ಸ್ನಾನ ಎಲ್ಲ ಮಾಡಿ ದೇವರ ದೀಪ ಎಲ್ಲ ತೊಳೆದು ದೇವರಿಗೆ ಬೇಕಾದಂಥ ಹೂವನ್ನೆಲ್ಲ ತಂದು ಇಟ್ಟಿದ್ದೇನೆ. ಫೈನಲಿ ದೇವರ ಪೂಜೆ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿದ್ರಿಂದ ಇವತ್ತು ದೇವರ ಪೂಜೆ ಕೂಡ ಬೇಗ ಆಗ್ತಾ ಉಂಟು. ಇಲ್ಲದಿದ್ದರೆ ನನ್ನ ಪೂಜೆ ಆಗುವಾಗನೇ ಸಂಜೆ ಆಗ್ತದೆ. ಎವ್ರಿ ಫ್ರೈಡೇ ನಾನು ದೇವರ ಕೋಣೆಯನ್ನೆಲ್ಲ ಕ್ಲೀನ್ ಮಾಡಿ ದೇವರ ದೀಪವನ್ನೆಲ್ಲ ತೊಳೆದು ಈ ರೀತಿ ಪೂಜೆ ಮಾಡ್ತೇನೆ. ಫ್ರೈಡೇ ಈ ರೀತಿ ಪೂಜೆ ಮಾಡೋದಿದ್ದರೆ ಅವತ್ತಿನ ದಿನ ಯಾಕೋ ಕಂಪ್ಲೀಟ್ ಅಂತ ಅನಿಸುವುದೇ ಇಲ್ಲ. ಹಾಗೆ ನಾನು ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ದೇವರ ಪೂಜೆ ಮುಗಿಸ್ತೇನೆ. ಹಾಗೆ ಪೂಜೆ ಎಲ್ಲ ಮುಗಿಸಿದ ನಂತರ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಅಂತ ಕೂತ್ಕೊಳ್ತೇನೆ. ಆ ಕೂತ್ಕೊಂಡಂಥ ಟೈಮಲ್ಲಿ ಯಾವುದಾದ್ರೂ ಬುಕ್ ಓದಲಿಕ್ಕೆ ಇಷ್ಟ ಮಾಡ್ತೇನೆ. ಇವತ್ತು ನನಗೆ ಓದಲಿಕ್ಕೆ ಮನಸ್ಸಾದದ್ದು ಭಗವದ್ಗೀತೆ. ಈ ಬುಕ್ಕನ್ನು ನನ್ನ ಮಗಳ ಬರ್ಡೇಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದಂತೇಳಿ. ತುಂಬ ಅಂದರೆ ತುಂಬ ಸ್ಪೆಷಲ್ ಗಿಫ್ಟ್ ಆಗಿತ್ತು ಇದು ನನಗೆ. ಪ್ರತಿ ಸರ್ತಿಯೂ ಈ ಬುಕ್ ಓದಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ಯಾವಾಗಲೂ ನನಗೆ ಈ ಬುಕ್ ಓದಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಬೇರೆ ಯಾವ ಬುಕ್ ಓದೋದು ಬೇಡ ಅಂತೇಳಿ ಎನಿಸಿ ಭಗವದ್ಗೀತೆಯೇ ಓದಬೇಕು ಅಂತೇಳಿ ಕೂತ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಹಾಗೆಯೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ನಾನು ಮಾಡೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲಿಗೆ ನಿಮಗೇನೆ ಬರಬೇಕಲ್ವಾ. ಹಾಗಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.